ಪ್ರಕಾರ ಬಿಜೆಪಿಯವರು ಬಂದು ಎಷ್ಟು ವರ್ಷ ಆಯ್ತು? 11 ವರ್ಷ, 11 ವರ್ಷ ಆಯ್ತು. ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ದೇಶದಲ್ಲಿ 16 ಲಕ್ಷಾಂತರ ಸ್ವಾಮೀಜಿಗಳಿದ್ದಾರೆ. ಕರ್ನಾಟಕ ವಿಷಯಕ್ಕೆ ಬಂದ್ರೆ ಇವತ್ತು ಕೂಡ ಟೋಲ್ಗೇಟುಗಳಲ್ಲಿ ಪೂಜ್ಯ ಸ್ವಾಮೀಜಿಗಳನ್ನು ಅವರಿಗೆ ಫ್ರೀ ಆಗಿ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನೇ ಇಲ್ಲ. ಇವತ್ತು ಸ್ವಾಮೀಜಿಗಳು ಇದಕ್ಕೋಸ್ಕರ ಪ್ರವಾಸ ಮಾಡ್ತಾರೆ, ಈ ದೇಶ ಈ ಧರ್ಮಕ್ಕೋಸ್ಕರ ಪ್ರವಾಸ ಮಾಡ್ತಾರೆ, ಜೀವನವನ್ನು ಮುಡುಪಾಯಿಟ್ಟು ಮಾಡ್ತಾರೆ. ಅಟ್ಲೀಸ್ಟ್ ಆ ಟೋಲ್ಗೇಟ್ಗಳಲ್ಲಾದ್ರೂ ಕೂಡ ಅವ್ರನ್ನ ಫ್ರೀ ಆಗಿ ಕಳಿಸಬೇಕು ಅಂತಕ್ಕಂಥ ಯೋಜನೆಯು ಕೂಡ ಯಾರು ಮಾಡಲಿಲ್ಲ, ಕೇಂದ್ರ ಸರ್ಕಾರ ಮಾಡಲಿಲ್ಲ. ನಾನು ಮನವಿ ಮಾಡ್ತಾ ಇದ್ದೇನೆ, ಪೂಜ್ಯ ಸ್ವಾಮೀಜಿಗಳನ್ನ ಫ್ರೀ ಆಗಿ ಬಿಡ್ತಕ್ಕಂಥ ಕೆಲಸ ದಿನಗಟ್ಟಲೆ ಅವರು ನಿರ್ಣಯ ತೆಗೆದುಕೊಳ್ಳಬೇಕು. ಹಾಗೆ ನೀವು ನೋಡಿ, ಥೈಲ್ಯಾಂಡ್ ಏರ್ಪೋರ್ಟ್ ಆಗಲಿ, ನಾನು ಔಟ್ ಆಫ್ ಕಂಟ್ರಿ ತುಂಬಾ ಅಡ್ಡಾಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಆಫ್ರಿಕಿ ಆಗಲಿ, ಬ್ಯಾಂಕಾಕ್ ಆಗಲಿ, ಥೈಲ್ಯಾಂಡ್ ಆಗಲಿ ಎಲ್ಲ ಕೂಡ ಪ್ರಿವಿಲೇಜ್ ಅಂತ ಕೊಟ್ಟಿರ್ತೀವಿ. ನಮ್ಮ ದೇಶದಲ್ಲಿ ಇದೆ. ಅದರಲ್ಲಿ ಮಾಂಗ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಸನ್ಯಾಸಿಗಳಿಗೆ. ಆ ದೇಶಗಳ ಏರ್ಪೋರ್ಟ್ಗಳಲ್ಲಿ ಪ್ರಿವಿಲೇಜ್ ಕೊಟ್ಟಿದ್ದೀವಿ. ಈ ದೇಶ ಧರ್ಮ ಹಿಂದುತ್ವ ಎಲ್ಲ ಪ್ರತಿಪಾದನೆ ಮಾಡುವ ಬಿಜೆಪಿ ಯಾಕೆ ಈ ರೀತಿಯೊಂದೊಂದು ಯೋಚನೆ ಮಾಡುವುದಿಲ್ಲ? ಪೂಜ್ಯ ಸ್ವಾಮೀಜಿಗಳಿಗೆ ಈ ತರ ಘಟನೆಗಳೆಲ್ಲ ಅವ್ರಿಗೆ ಅವ್ರನ್ನ ಫ್ರೀ ಆಗಿ ಉಚಿತವಾಗಿ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅಷ್ಟೇ ಅಲ್ಲ, ಎಕ್ಸ್ಎಂಬಿಗಳು ಬರುವಾಗ ಆ ಟೋಲ್ಗೇಟ್ ನ ಪ್ರತಿನಿಧಿಗಳು ಆ ಸಂಬಂಧಪಟ್ಟವರು ತಲೆಬಾಗಿ ಮತ್ತು ಬೆನ್ನಿ ಅಲ್ಲಿವರೆಗೆ ನಮಸ್ಕಾರ ಮಾಡಿ ಕಳಿಸ್ತಾರೆ. ಯಾಕೆ ಇಂಥ ಸ್ವಾಮೀಜಿಗಳನ್ನ ಟೋಲ್ಗೇಟ್ ಅಲ್ಲೇ ನಿಲ್ಲಿಸಿ ಅವ್ರಿಗೆ ಹಿಂಸೆ ಮಾಡಿ ಈ ರೀತಿಯಲ್ಲಿ ಹಾಗೆ ದೇಶ, ಭಾರತ ದೇಶ ಸನಾತನ ಧರ್ಮವನ್ನಿರತಕ್ಕಂಥ ದೇಶ, ಇಲ್ಲಿ ಸ್ವಾಮೀಜಿಗಳಿಗೆ ಬೇರೆ ದೇಶ ಕೊಡತಕ್ಕಂಥ ಜಾಸ್ತಿ ಗೌರವವನ್ನು ಸಿಗಬೇಕಿತ್ತು. ಆದ್ರೆ ಅದು ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಮುಂದಿನ ದಿನಗಳಲ್ಲಿ ಇದೂ ಕೂಡ ಮುಂದೆ ನಮ್ಮ ಹೋರಾಟಗಳಾಗುತ್ತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.